ಹುತಾತ್ಮ ಯೋಧ ಗುರು ಮನೆಗೆ ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೂ ನಟಿ ಹರಿಪ್ರಿಯಾ ಇಬ್ಬರು ಕೂಡ ಒಟ್ಟಾರೆಯಾಗಿ ಭೇಟಿ ನೀಡಿ ಸಾಂತ್ವನವನ್ನ ಕೊಟ್ಟಿದ್ದಾರೆ. ಅಲ್ಲದೆ ನಿರ್ಮಾಪಕ ಸಂತೋಷ್ 25,000 ರೂಪಾಯಿ ನೀಡಿದರೆ ನಿರ್ದೇಶಕ ರಿಷಬ್ ಶೆಟ್ಟಿ 50,000 ಚೆಕ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ನಟಿ ಹರಿಪ್ರಿಯಾ ಕಣ್ಣೀರು ಹಾಕಿದರು. ಹೆಸರು ಬರ್ದಿಲ್ಲ. ಇದು ನಿಮ್ಮ ಮಗನಿಗೆ ನಾವು ಸಣ್ಣ ಇದಷ್ಟೇ ನಮ್ಮ ಕಡೆಯಿಂದ ಜನ ನಾನು ಕೊಟ್ಟಿರೋದು. ಸೊ ನಾನು ಅದರಲ್ಲಿ ಏನೋ ಒಂದು ನಿಮಗೆ ಮಾಡ್ಬೇಕಂತ ಆಸೆ ಪಡ್ತೀನಿ. ಹುತಾತ್ಮ ಯೋಧರ ಕುಟುಂಬದವರನ್ನ ಭೇಟಿ ಮಾಡಿದ ನಂತರ ನಟಿ ಹರಿಪ್ರಿಯಾ ಅವರು ಕಣ್ಣೀರಾಗ್ತಾ ಇದ್ದಾರೆ. ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಯೋಧರ ಸೇವೆಯನ್ನ ನೆನೆದು ಭಾವುಕರಾಗ್ತಾ ಇದ್ದಾರೆ. ಬನ್ನಿ ಮೇಡಮ್, ಈಗಷ್ಟೇ ನೀವು ಹುತಾತ್ಮ ಯೋಧರ ಕುಟುಂಬದವರನ್ನ ಮಾತಾಡ್ಸ್ಕೊಂಡ್ಬಂದ್ರಿ. ಆದರೆ ನಿಮಗೆ ಮಾತನಾಡೋಕ್ಕೆ ಆಗದೇ ಇರೋಷ್ಟು ಕಣ್ಣೀರು ಬರ್ತಾ ಇದೆ. ಯಾಕೆ ದುಃಖ? ಇಲ್ಲ, ಫ್ಯಾಮ್ಲಿಯಲ್ಲಿ ಒಂದು ಪರ್ಸನ್ನ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ಅನ್ನೋದನ್ನು ನಾನು ಅನುಭವಿಸಿದ್ದೀನಿ. ನಮ್ಮ ತಂದೆ ತೀರ್ಕೊಂಡಾಗ ಎಷ್ಟು ನೋವಿತ್ತು ಅಂತ. ಈಗ ಪರ್ಸ್ನಲಿ ಅವ್ರ ಮನೇಲಿ ಅವ್ರ ತಾಯಿ ಮತ್ತು ಅವ್ರ ಹೆಂಡತಿ ಅವ್ರಿರೋ ಪರಿಸ್ಥಿತಿ ಎಲ್ಲ ನೋಡಿದ್ರೆ ನಂಗೆ ಅದೆಲ್ಲ ನೆನಪಾಯಿತು. ಅದಕ್ಕೆ ಐ ಕುಡಂಟ್ ಕಂಟ್ರೋಲ್. ಆ್ಯಂಡ್ ಅವ್ರ ವೈಫ್ ಕೂಡ ಅಡ್ಮಿಟ್ ಆಗಿದ್ರಂತೆ. ಪಾಪ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಈಗಷ್ಟೇ ಬೆಳಗಡೆ ಹೋಗಿ ಅವ್ರನ್ನ ನೋಡ್ಕೊಂಬಂದೆ. ಅವರು ಕೈ ಎತ್ತೋದಕ್ಕೂ ಆಗ್ತಿಲ್ಲ. ಪಾಪ ತುಂಬ ಅಂದರೆ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಒಂದು ವಿಚಾರ ನಾನು ಹೇಳೋದೇನು ಅಂದರೆ, ನಾವು ಇಡೀ ಇಂಡಿಯಾ ಇಂಥ ಎಲ್ಲ ತಾಯಂದಿರು, ಇಂಥ ಎಲ್ಲರ ಫ್ಯಾಮ್ಲಿ ಸಪೋರ್ಟ್ಗೂ ನಾವಿದ್ದೀವಿ. ಆ್ಯಂಡ್ ಅವರು ಅಷ್ಟು ಧೈರ್ಯವಾಗಿ ಅವ್ರ ಮಕ್ಕಳನ್ನ ದೇಶಕ್ಕೆ ಅದಕ್ಕೆ ಕಳಿಸಿರೋದಕ್ಕೆ ನಾವಿಷ್ಟು ಆರಾಮಾಗಿದ್ದೀವಿ. ಅವರೆಲ್ಲರಿಗೂ ದೊಡ್ಡ ಸಲ್ಯೂಟ್ ಆ್ಯಂಡ್ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರಿಲ್ಲ ಅಂದರೂ ನಾವೆಲ್ಲನೂ ಅವ್ರ ಮಕ್ಕಳೇ. ಅದೇ ರೀತಿ ಅವ್ರು ತಿಳ್ಕೊಬೇಕು. ಬಟ್ ಏನೇ ಆದರೂ ಒಂದು ವ್ಯಕ್ತಿನ ಕಳ್ಕೊಂಡ್ಮೇಲೆ ಅವ್ರು ವಾಪಸ್ ಬರಲ್ಲ. ಆ್ಯಂಡ್ ಯಾರೂ ಆ ಜಾಗನ ಫಿಲ್ ಮಾಡೋಕ್ಕಾಗಲ್ಲ. ಎಷ್ಟೇ ಜನ ನಾವು ಹೇಳ್ಬೋದು ನಾವು ನಿಮ್ಮ ಮಕ್ಕಳ ಥರ ಅಂತ, ಬಟ್ ಆ ಪರ್ಸನ್ ಮತ್ತೆ ವಾಪಸ್ ಬರಲ್ಲ ಅನ್ನೋ ನೋವಂತೂ ಇಟ್ ಕಾಂಟ್ ಬಿ ಎಕ್ಸ್ಪ್ಲೇನ್ಡ್. ಇವ್ರಿಗೆಲ್ಲ ಯಾವ ರೀತಿ ಉತ್ತರ ಕೊಡಬೇಕು? ನಮ್ಮ ಯೋಧರನ್ನ ಹೇಡಿಗಳಂತೆ ಮರೆಯಲ್ಲಿ ಹೊಡೆದಂತಹ ದುಷ್ಟರಿಗೆ ಯಾವ ಥರ ಉತ್ತರ ಕೊಡಬೇಕು? ಧೈರ್ಯ ಇದ್ದಿದ್ರೆ ಫೇಸ್ ಟು ಫೇಸ್ ಬಂದು ಹೊಡೆದಾಡಬೇಕಾಗಿತ್ತು. ಹೀಗೆ ಹೇಡಿಗಳ ಥರ ಬಂದು ಹೊಡೆದಾಡೋದು ಇಟ್ಸ್ ನಾಟ್ ರೈಟ್. ಸೊ ಅದಕ್ಕೆ ನಾವು ಕೂಡ ಖಂಡಿತವಾಗ್ಲೂ ಒಂದು ಆನ್ಸರ್ ಕೊಡ್ತೀವಿ. ಐ ಥಿಂಕ್ ಗೌರ್ಮೆಂಟ್ ಇಸ್ ಟೇಕಿಂಗ್ ರೈಟ್ ಡಿಸಿಷನ್ಸ್ ಅಬೌಟ್ ದಿಸ್. ಸೊ ಆದಷ್ಟು ಬೇಗ ಇದಕ್ಕೆ ಉತ್ತರ ಕೊಟ್ಟರೆ, ಪ್ರತ್ಯುತ್ತರ ಕೊಟ್ಟರೆ ನಮ್ಮ ಇಡೀ ದೇಶದವ್ರಿಗೆ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲ ತಾಯಂದ್ರಿಗೂ, ಯಾರ್ಯಾರು ಮಕ್ಕಳನ್ನ ಕಳ್ಕೊಂಡಿದ್ದಾರಲ್ವ ದೇಶ ಸೇವೆಯಲ್ಲಿ, ಎಲ್ಲ ತಾಯಂದ್ರಿಗೂ ಕೂಡ ಖುಷಿ ಸಿಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ ಒಂದು ಸಾರ್ಥಕತೆ ಸಿಗುತ್ತೆ. ಅವ್ರ ಮಕ್ಕಳು ಹೋಗಿ ದೇಶ ಕಾದಿದ್ದಕ್ಕೆ ಅವ್ರ ಪ್ರಾಣ ತ್ಯಾಗ ಮಾಡಿ. ಕೆಲವು ಕಿಡಿಗೇಡಿಗಳು ಪಾಕಿಸ್ತಾನಕ್ಕೆ ಜೈಕಾರಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ಕಿಡಿಗೇಡಿಗಳಿಗೆ ಏನು ಹೇಳ್ತೀರಿ? ಅಂಥವ್ರಿಗೇನೂ ಹೇಳೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಇದ್ಕೊಂಡು, ನಮ್ಮ ದೇಶದ ಅನ್ನ ತಿನ್ಕೊಂಡು, ನಮ್ಮ ನೆಲೆಯಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಇಲ್ಲಿರಬೇಕು? ಆ್ಯಂಡ್ ಅವರು ಇಲ್ಲಿರೋದಕ್ಕೆ ಅರ್ಹರೇ ಅಲ್ಲ. ಫಸ್ಟ್ ಆಫ್ ಆಲ್ ಅಂಥವ್ರನ್ನ ಫಸ್ಟ್ ದೇಶದಿಂದ ಹೊರಗೆ ಹಾಕಬೇಕು, ಅಥವಾ ಅವ್ರಿಗೆ ಬುದ್ಧಿ ಹೇಳ್ಕೊಡ್ಬೇಕು ಯಾರಾದರೂ. ಅವರು ಐ ಡೋಂಟ್ ನೋ ವಾಟ್ ಟು ಸೇ. ಇದಿಷ್ಟು ನಟಿ ಹರಿಪ್ರಿಯಾ ಅವರ ಮಾತಾಗಿತ್ತು. ಆ ದೇಶದಲ್ಲೇ ಇದ್ದುಕೊಂಡು ದೇಶದ ಬಗ್ಗೆ ವಿರುದ್ಧವಾಗಿ ಜೈಕಾರಕ್ಕೆ ಹೋಗ್ತಕ್ಕಂಥವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕು, ಮತ್ತು ನಮ್ಮ ಯೋಧರನ್ನು ಕೊಂದಂತಹ ಉಗ್ರರಿಗೂ ಕೂಡ ತಕ್ಕ ಉತ್ತರ ನೀಡಬೇಕು ಅಂತೇಳಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಮಂಡ್ಯದಿಂದ ಸಂತೋಷ್ ದಿಂಡಗೂರು.